ನಮ್ಮೊಂದಿಗೆ ಮಹಿಳಾ ಪ್ರಯಾಣಿಕರಿದ್ದಾರೆ. ನಾಳೆ ಸಂಪೂರ್ಣವಾಗಿ ಸಾರಿಗೆ ಸ್ತಬ್ಧವಾದರೆ BMTC KSRTC ಬಸ್ಗಳು ರಸ್ತೆಗೆ ಇಳಿಲಿಲ್ಲ ಅಂತ ಹೇಳಿದ್ರೆ ಪ್ರಯಾಣಿಕರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ, ಈ ಬಗ್ಗೆ ನಮ್ಮೊಂದಿಗೆ ಮಹಿಳಾ ಪ್ರಯಾಣಿಕರಿದ್ದಾರೆ, ಅವರನ್ನು ನಾವು ಮಾತನಾಡಿಸೋಣ. ಮೇಡಮ್, ಈಗ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾಳೆ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಸ್ಗಳು ರಸ್ತೆಗೆ ಇಳಿಲಿಲ್ಲ ಅಂತ ಹೇಳಿದ್ರೆ ಏನು ಪರಿಣಾಮ ಬೀಳ್ಬೋದು ಅನ್ನುವಂಥದ್ದು? ತುಂಬ ಕಷ್ಟ ಆಗುತ್ತೆ ಪ್ರಯಾಣಿಕರಿಗೆ. ನಾಳೆ ಬಸ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಓಕೆ, ಅಂದರೆ ನೀವು ಉಚಿತ ಪ್ರಯಾಣವನ್ನು ಮಾಡ್ತಿದ್ದೀರಿ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ. ಒಂದು ವೇಳೆ ಬಸ್ ಇಲ್ಲ ಅಂತ ಹೇಳಿದ್ರೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಳ್ಬಹುದು ಅಂತ? ಆಟೋಗಳನ್ನ ಮಾತಾಡ್ಸೋಕ್ಕಾಗಲ್ಲ. ಆಟೋಗಳು ತುಂಬ ಜಾಸ್ತಿ ಕೇಳ್ತಾರೆ. ಮತ್ತೆ ದುಡ್ಡುದು ಕಷ್ಟ ಇದೆ ಮಹಿಳೆಯರಿಗೆ. ಯಾಕಂದ್ರೆ ಗಂಡಿರೆಲ್ಲ ಫ್ರೀ ಅಂದ್ಬಿಟ್ಟು ಯಾರು ದುಡ್ಡು ಕೊಡಲ್ರು. ಅವರು ಎಲ್ಲೆಲ್ಲ ಹೋಗ್ಬೇಕಾಗುತ್ತೆ. ಅದರಿಂದ ಒಂದು ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಇವಾಗ ನಾವು ಬಂದು ನೈಟ್ ಶಿಫ್ಟ್ ಹೋಗ್ತಿದ್ದೀವಿ. ನಾವು ಇವಾಗ ಇಲ್ಲಿಂದ ನಾವು ವೈಟ್ ಫೀಲ್ಡ್ ತನಕ ಹೋಗಬೇಕಾಗುತ್ತೆ. ಇವಾಗ ನಮಗೆ ಬಸ್ ಇಲ್ದೇ ತುಂಬ ಕಷ್ಟ ಆಗುತ್ತೆ. ಆದರೆ ನೈಟ್ ಶಿಫ್ಟು ನಮಗೆ ಮಾರ್ನಿಂಗ್ ಬಸ್ ಇಲ್ದೇ ನಾವು ಅಲ್ಲಿಂದ ಬರೋಕ್ಕೆ ಆಗಲ್ಲ. ಆಮೇಲೆ ನಾವು ಕ್ಯಾಬ್ ಬುಕ್ ಮಾಡಬೇಕು, ಆಟೋ ಬುಕ್ ಮಾಡಬೇಕು. ಅದರಿಂದ ನಮಗೆ ತುಂಬ ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ ಬಂದಾದರೆ ಅದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಕೆಲಸ ಮಾಡೋರೆ, ಎಲ್ಲರೂ ಈ ಬಸ್ಸಲ್ಲೇ ವ್ಯವಸ್ಥೆ ಮಾಡಿಕೊಂಡು ಹೋಗ್ತಿರೋದು. ಅದಿಲ್ಲದೇ ತುಂಬ ಕಷ್ಟ ಆಗುತ್ತೆ ನಮಗೆ. ನಾಳೆ ಏನಾದರೂ ಬಂದಾದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಬಸ್ಗಳಿಲ್ಲ ಅಂತಂದರೆ ನಾವು ಟೈಮಿಂಗ್ಸ್ ಪಿಕಪ್ ಮಾಡಿ ನಾವು ಕೆಲಸ ಕಾರ್ಯಗಳಿಗೆ ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ. ಆಲ್ರೆಡಿ ಇವಾಗ ಪೆಟ್ರೋಲ್, ಡೀಸೆಲ್ದು, ಗ್ಯಾಸ್ ಇದೆಲ್ಲ ತುಂಬ ಕಷ್ಟ ಆಗಿ ಆಟೋ ಚಾರ್ಜ್ ಎಲ್ಲ ಜಾಸ್ತಿ ಇರುತ್ತೆ. ಮೆಟ್ರೋದಲ್ಲೆಲ್ಲ ಓಡಾಡಬೇಕು, ದೂರ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. BMTC ಮತ್ತು KSRTC ನಮಗೆ ಅತ್ಯಗತ್ಯ. ದಯವಿಟ್ಟು ಇದನ್ನು ಮಾಡಿಕೊಡಿ. ಅಲ್ಲ, ಒಂದು ವೇಳೆ ಏನಾದರೂ ಮುಷ್ಕರ ಮಾಡಿದ್ರೆ, ಬಂದ್ ಮಾಡಿದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ, ಸಹಕಾರ ಕೊಡ್ತೀರಾ? ಇಲ್ಲ ಸರ್, ಆಗಲ್ಲ. ಯಾಕಂತಂದರೆ ನಮಗೆ ಕಷ್ಟ. ಅದು ನಾವು ದೂರ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಒಂದು ಸಾವಾಗಿತ್ತು, ಒಂದು ಊರು ಕೇರಿ ಹೋಗ್ಬೇಕು ಬರಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಹಂಗಾಗಿ ಮುಷ್ಕರದಿಂದ ದೂರ ಇರಬೇಕು. ಸರ್ಕಾರಕ್ಕೆ ಏನು ಹೇಳ್ತೀರಿ? ಅವ್ರಿಗೆ ಅದಕ್ಕೆ ಎಲ್ಲ ಮೇಂಟೆನೆನ್ಸ್ ಮಾಡಬೇಕು, ಸಂಬಳಗಳೆಲ್ಲ ಕರೆಕ್ಟಾಗಿ ಕೊಟ್ಟು ಅವರು ಕೆಲಸಗಳೆಲ್ಲ ಸರಿಯಾಗಿ ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ನಮಗೆ ಒಂದು ಬಸ್ಸಿನ ಉಪಯೋಗ ಸಿಗುತ್ತೆ. ಅಂದರೆ ಪ್ರತಿನಿತ್ಯ ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತೀರಾ? ಮಾಡ್ತೀವಿ ಸರ್, ಮಾಡ್ತೀವಿ. ಊರಿಗೆಲ್ಲ ಹೋಗ್ತೀವಿ, ಕೆಲ್ಸಗಳಿಗೆ ಹೋಗ್ತೀವಿ. ಈಗ ಬಸ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಸ್ಸಿಂದನೇ ಇವಾಗ ಶ್ರೀ ಶಕ್ತಿ ಅಂತ ಏನು ಬಂದಿದೆ, ಈಗ ಶಕ್ತಿ ಯೋಜನೆ ಎಲ್ಲ ಇರೋದ್ರಿಂದ ತುಂಬ ಉಪಯೋಗನೂ ಆಗಿದೆ. ಈಗ ಅದಿಲ್ಲ ಅಂತಂದರೆ ನಾವು ಆಟೋ ಚಾರ್ಜು ಅದು ಇದೆಲ್ಲ ಹೊಂದ್ಸೋದು ಕಷ್ಟ ಆಗುತ್ತೆ. ಸ್ಕೂಲ್ ಮಕ್ಕಳು ಅದು ಇದೆಲ್ಲ ತುಂಬ ಕಷ್ಟದಲ್ಲಿ ಬಳಲಬೇಕಾಗುತ್ತೆ. ತುಂಬ ಸಮಸ್ಯೆ ಆಗುತ್ತೆ ನಮಗೆ. ಬಸ್ಗಳೆಲ್ಲ ಓಡಾಡಬೇಕು. ನಾವು ಇವಾಗ ದಾವಣಗೆರೆಗೆ ಹೋಗಬೇಕು, ಬಸ್ ಇಲ್ಲ ಅಂತ ಹೇಳಿದ್ದಕ್ಕೆ ನಾವು ಬೆಳಗ್ಗೆನೇ ಹತ್ತಿದ್ದೀವಿ. ಇವಾಗ ಹೋಗ್ತಿದ್ದೀವಿ, ನಾಳೆಯಿಂದ ಬಸ್ ಬರಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ನಮಗೆ ತುಂಬ ಸಮಸ್ಯೆ ಆಗುತ್ತೆ. ಕಾಲೇಜಿಗೂ ಹೋಗ್ತಾ ಇರ್ತೀವಿ, ಡಿಗ್ರಿ, ಅವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಹಾಗೆ ಇವಾಗೆಲ್ಲ ಪೆಟ್ರೋಲು, ಡೀಸೆಲು ಎಲ್ಲ ಜಾಸ್ತಿ ಮಾಡಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಇದನ್ನು ಸ್ವಲ್ಪ ಬೇಗನೆ ಇದು ಮಾಡ್ರಿ ಅಂತ ಗೌರ್ಮೆಂಟ್ ಅವರು. ಎಸ್, ಓಕೆ. ಒಂದು ವೇಳೆ ಏನಾದರೂ ಸ್ತಬ್ಧ ಆದರೆ ಸಾರಿಗೆ ನೌಕರರು ಅಥವಾ ಕಂಡಕ್ಟ್ರು, ಚಾಲಕರಿಗೆ, ಡ್ರೈವರಿಗೆ ನೀವೇನಾದ್ರು ಸಪೋರ್ಟ್ ಮಾಡ್ತೀರಾ, ಸಹಕಾರ ಕೊಡ್ತೀರಾ? ಅವರು ಕೊಡ್ಬೋದು. ಇದಿಷ್ಟು ಮಹಿಳಾ ಪ್ರಯಾಣಿಕರು ಹೇಳುವಂಥದ್ದು. ಅಂದರೆ ನಾಳೆ ಏನಾದರೂ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡಿದರೆ ನಿಜವಾಗಿಯೂ ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.